ರಣಧೀರ್ ಜೈಸ್ವಾಲ್ ನಮ್ಮ ಮೋದಿಯವರ ಅತ್ಯಂತ ಆತ್ಮೀಯ ವಕ್ತಾರರು ಹೇಳಿಕೊಟ್ಟಿದ್ದಾರೆ. ಕಂಟ್ರೋಲ್ ಮಾಡ್ರಪ್ಪ, ಹಿಂದೂಗಳು ಕೊಲ್ಲಿಕ್ಕೆ ಹೋಗ್ಬೇಡ್ರಿ, ಅವರು ನಮ್ಮವರು, ನೀವು ನಮ್ಮ ಜೊತೆಗೆ ಹೊಂದಾಣೆ ಮಾಡ್ಕೊಂಡು ಹೋಗ್ಬೇಕಾಗ್ತದೆ ಅನ್ನೋಂಥ ಮೆಸೇಜ್ ಕೊಡ್ತಾ ಇದ್ದಾರೆ. ಮತ್ತು ವಿಶೇಷವಾಗಿ ಏನಪ್ಪ ಅಂತಂದ್ರೆ ಇನ್ನೊಂದು ಮಾತು ನಾವು ಜೊತೆಗೆ ಹೇಳ್ತಾ ಇದ್ದಾರೆ, ನಾಳೆ 2026 ಫೆಬ್ರವರಿ 12 ನಿಮ್ಮದು ಎಲೆಕ್ಷನ್ ಅದ. ಆ ಸಂದರ್ಭದಲ್ಲಿ ಎಲ್ಲರಿಗೂ ಅನುಕೂಲ ಆಗುವಂಗೆ ಕೇವಲ ನಮ್ಮ ಯಾರವರು ತಾರಿಕ್ ರೆಹಮಾನ್ ಅಂದ್ರೆ ನಮ್ಮ ಅಧ್ಯಕ್ಷ ಮಾಜಿ ಜಿಯಾವುರ್ ರೆಹಮಾನ್ ನಮ್ಮ ಮಗನಿಗೆ ಎಷ್ಟು ಅನುಕೂಲ ಆಗಬಾರ್ದು, ಬೇರೆಯವ್ರಿಗೆ ಸಹಿತ ನಿಲ್ಲೋದಕ್ಕಾಗಬೇಕು ಅಂದ್ರೆ ಇದರ ಅರ್ಥ ಅವಾಮಿ ಲೀಗಕ್ಕೂ ಅವಕಾಶ ಸಿಗಬೇಕು ಅನ್ನೋಂಥ ಮಾತನ್ನು. ಆದ್ರೆ ಇವತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ಬಾಂಗ್ಲಾದಲ್ಲೇ ಶೇಖ್ ಹಸೀನಾ ಅವ್ರನ್ನ ವಿರೋಧ ಮಾಡೋದು ಜನ ಇರೋದರಿಂದಾಗಿ ಸಹಜವಾಗಿ ಅವರಿಗೆ ಅವಕಾಶ ಸಿಗ್ತದೆ ಅನ್ನೋಂಥ ಪ್ರಶ್ನೆ ಇರ್ತದೆ. ಈ ಸಂದರ್ಭದಲ್ಲಿ ನಮ್ಮ ಭಾರತದ್ದು ಅವ್ರ ಪರಾಣು ಆಯಿತು, ಜೊತೆಗಲ್ಲೇ ಎಲ್ಲರಿಗೂ ಒಂದು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ರಾಜಕೀಯವಾಗಿ ಸಮಾನ ಸಿಗುವಂಥ ಚುನಾವಣೆ ಸಂದರ್ಭದಲ್ಲಿ ಎಲ್ಲರೂ ಸಮಾನ ಅವಕಾಶ ಸಿಗಬೇಕು ಅನ್ನೋ ಬೇಡಿಕೆಯನ್ನು ನೀಡಿದೆ ಆ ಒಂದು ಬಾಂಗ್ಲಾದೇಶದ ಈ ಮಧ್ಯಂತರ ಸರ್ಕಾರದವರು. ಯಾಕಂದರೆ ಈ ಮಧ್ಯಂತರ ಸರ್ಕಾರ ಈಗ ನಿಮ್ಗೆ ಗೊತ್ತದ, ವಿಶೇಷವಾಗಿ ಶೇಖ್ ಹಸೀನಾ ಅವ್ರ ವಿರೋಧವಾಗಿ ರಚನೆ ಆದಂಥದ್ದು ಇದು. ಆದರೆ ಇವತ್ತೇನು ಕೇಳ್ತಾ ಇದ್ದಾರೆ ಭಾರತ ಅಂದ್ರೆ ಅವ್ರಿಗೂ ಕೊಟ್ಟರೆ ಅವಕಾಶ ಎಲೆಕ್ಷನ್ ಹೋಗ್ಬೇಕು, ನೀವು ಬೇಕು ಎಲೆಕ್ಷನ್ ಸೋಲಿಸ್ರಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಶೇಖ್ ಹಸೀನಾ ಅವ್ರ ಬೆಂಬಲಿಗರು ಸಾಕಷ್ಟು ಇದ್ದಾರೆ, ಅವ್ರಿಗೆ ಅವಕಾಶ ಕೊಡ್ರಿ, ಜೊತೆಗೆ ನಮ್ಮ ಹಿಂದೂಗಳನ್ನ ರಕ್ಷಣೆ ಮಾಡಿರಿ ಅಂತ. ಆದರೆ ಶೇಖ್ ಹಸೀನಾ ಇವತ್ತೇನು ಉಳಿದಿದ್ದಾರೆ ಭಾರತ ಕಾರಣ, ಅದಕ್ಕಾಗಿ ನಾವು ಹಿಂದೂ ವಿರೋಧಿ ಭಾವನೆಯಲ್ಲಿ ಬೆಳೀತಾ ಇದೆ ಅನ್ನುವಂಥದ್ದು ನಾವು ಗಮನಿಸಿದ್ದೀವಿ ಈಗಾಗಲೇ. ಇದಕ್ಕೆ ಕಾರಣ ಅಂದರೆ ಹಲವಾರು ಕಾರಣಗಳಿದ್ದಾವೆ. ಹಿಂದೂಗಳ ಬಗ್ಗೆ ಯಾಕಪ್ಪ ಇಷ್ಟೊಂದು ಈರ್ಷ್ಯೆ ಅಥವಾ ವೈಮನಸ್ಸು ಅಂತಂದ್ರೆ, ವಿಶೇಷ ಗೊತ್ತದ ಭಾರತ ಇಬ್ಬಾಗ ಆದಾಗ ಪೂರ್ವ ಪಾಕಿಸ್ತಾನ ಮತ್ತು ಪಶ್ಚಿಮ ಪಾಕಿಸ್ತಾನ ಆಯಿತು. ಆ ಸಂದರ್ಭದಲ್ಲೇ ಈ ಧರ್ಮದ ನೆಲೆಗಟ್ಟಿನಲ್ಲೂ ದೇಶಗಳು ರಚನೆ ಆಗಿಬಿಟ್ಟು, ಅದರಲ್ಲೂ ಪಾಕಿಸ್ತಾನದ ಧರ್ಮದ ನೆಲೆಗಟ್ಟಿನಲ್ಲೇ ರಚನೆ ಆಗಿದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಇಂಥ ಸಂದರ್ಭದಲ್ಲೇ ಸಹಜವಾಗಿನ ಅಲ್ಲಿಯ ಹಿಂದೂಗಳ ಬಗ್ಗೆ, ನಮ್ಮಲ್ಲಿ ನಾವು ಮುಸಲ್ಮಾನರ ಬಗ್ಗೆ ಒಂದಿಷ್ಟೇನೋ ಭಾವಗಳು ಇವತ್ತು ಸಹಿತ ಮಾಬ್ ಲಿಂಚಿಂಗ್ ಆಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಲವ್ ಜಿಹಾದ್ ಆಗಿರ್ಬೋದು, ಇಲ್ಲಿ ನಮ್ಮಲ್ಲಿ ನಡೀತಾನೆ ಇದ್ದಾವೆ. ಸ್ವಂತಕ್ಕೆ ಇಷ್ಟು ವರ್ಷ ಆದರೂ ಸಹಿತ ಇವತ್ತು ಅವ್ರಿಗೆ ಹೇಳ್ತಾ ಇದ್ದಾರೆ. ಅದೇ ಕಾರಣ ನಾವು ಸಹಿತ ಆತ್ಮವಿಮರ್ಶೆ ಮಾಡ್ಕೊಳ್ಳೋಂಥ ಸಮಯ ಇದೆ. ನಾವು ಅದನ್ನು ಕಡಿಮೆ ಮಾಡಿಕೊಂಡು ನೀವು ಕಡಿಮೆ ಮಾಡಿರಪ್ಪ ಅನ್ನುವಂಥ ಮಾತನ್ನು ನಾವು ಕೇಳ್ಕೊಂಡು ಇನ್ನೂ ಹೆಚ್ಚು ಪ್ರಬಲ ಆಗ್ತೀವೇನೋ, ಆ ದಿಶೆಯಲ್ಲಿ ಇನ್ನಷ್ಟು ವಿಚಾರ ಮಾಡಬೇಕಾಗಿತ್ತು ನಮ್ಮ ಸರ್ಕಾರ ಅನ್ನೋದನ್ನು ಈ ಸಂದರ್ಭ ನೆನಪಿಸ್ಬೇಕಾಗ್ತದೆ. ಯಾಕಂದ್ರೆ ಎಲ್ಲರೂ ಕೈ ಇನ್ನೊಬ್ಬರ ಕೆಸೆಯಲ್ಲಿ ಇದ್ದೇ ಇರ್ತದೆ, ಇಲ್ಲ ಅಂತಲ್ಲ. ಹೌದು, ಇವತ್ತು ನಮ್ಮಲ್ಲಿ ಮುಸಲ್ಮಾನರು ಬಾಂಗ್ಲಾದೇಶ ಸಾಕಷ್ಟು ಮಂದಿ ಒಳ ನುಸುರುಕೋಳಿದ್ದಾರೆ, ಹಾಗೆ ಹೀಗೆ ಅಂತೇಳಿ ನಮ್ಗೆ ಇವತ್ತಿನ BJP ಸರ್ಕಾರ ಮಾಡ್ತಾ ಇದೆ. ಅದರಿಂದ ಅನೇಕ ಜನರ ಬಿಹಾರದಲ್ಲಿ 65 ಲಕ್ಷ, ಮಾನ್ಯ ಒಂದು 3 ಕೋಟಿ 2 ಕೋಟಿ ಜನ ಕಡಿಮೆ ಮಾಡಿದ್ರು. ಯಾರವರು? ಬಂಗಾರಿಗಳು, ಅದೊಬ್ಬ ನೆರೆ ದೇಶದವರು, ಬೇರೆ ದೇಶದವರು ನಾವು ಹೇಳ್ಕೊಳ್ತೀವಿ, ಇಲ್ಲ ಅಂತಲ್ಲ. ಮತ್ತು ಹೌದು, ನಮ್ಮಲ್ಲಿ ಒಳ ನುಸುಳುವಿಕೆ ತಡಿಬೇಕಾಗಿದ್ದವು, ಒಪ್ಪು ನಾವು ಮಾತನ್ನು. ಆದರೆ ಅವರೆಲ್ಲ ಒಳ ನುಸುಳುಕೋರ್ರೆ ಅನ್ನುವಂಥ ಪ್ರಶ್ನೆಯನ್ನು